ನಾನಿವತ್ತು ಚಿಕನ್ ಗ್ರೀನ್ ಮಸಾಲೆ ಮಾಡ್ತೇನೆ. ಒಂದು ಸಿಂಪಲಾಗಿ ಒಂದು ಗ್ರೀನ್ ಮಸಾಲೆ ಮಾಡ್ತೇನೆ. ನಾನು ಮಾಡೋದು ಹೇಗೆ ಅಂತೇಳಿ ನಿಮಗೆ ಹೇಳಿಕೊಡ್ತೇನೆ, ಓಕೆನಾ? ಸ್ಟಾರ್ಟಿಂಗ್ ನಾನು ಕಬಾಬ್ ಮಾಡ್ತಾಯಿದ್ದೇನೆ. ಕಬಾಬ್ ಮಾಡಿ ಗ್ರೀನ್ ಮಸಾಲೆಗೆ ಹಾಕೋದು. ನಾನು ಕಬಾಬ್ ಮಾಡೋದಾದರೆ ತೆಂಗಿನೆಣ್ಣೆಯಲ್ಲೇ ಮಾಡೋದು. ನಾವು ತೆಂಗಿನೆಣ್ಣೆ ಯೂಸ್ ಮಾಡೋದು, ಬೇರೆ ಯಾವ ಎಣ್ಣೆನೂ ಯೂಸ್ ಮಾಡೋದಿಲ್ಲ. ನಮ್ಮ ಮಿಲ್ಲಲ್ಲಿ ಇರ್ತದೆ ಎಣ್ಣೆ. ಇನ್ನು ಗ್ರೀನ್ ಮಸಾಲೆಗೆ ಬೇಕಾದ ಸಾಮಾನು: ನೀರುಳ್ಳಿ, ಬೇಸೊಪ್ಪು, ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ, ಅರಿಶಿನ, ಹುಳಿ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಕರಿಮೆಣಸು, ಚಕ್ಕೆ, ಲವಂಗ, ಉಪ್ಪು, ಆಯಿಲ್, ಇಷ್ಟನ್ನು ಹಾಕಿ ನಾನು ಗ್ರೀನ್ ಮಸಾಲೆ ಮಾಡ್ತೇನೆ. ಕಬಾಬ್ ಮಾಡಲಿಕ್ಕೆ ನಾನು ಮೊಟ್ಟೆ ಬೀಳಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ ನಾನು ಮಿಕ್ಸಿಯಲ್ಲಿ ಅದು ನಾನು ರೆಡಿ ಮಾಡಿದ್ದು. ಆಮೇಲೆ ಕಬಾಬ್ ಪೌಡ್ರ್ ಮಾತ್ರ ಬಾನ್ ಮಸಾಲ ಪುಡಿ ತಂದಿದ್ದೇನೆ ಅಷ್ಟೇ. ಆಮೇಲೆ ಇದು ಎಲ್ಲ ಮಿಕ್ಸಿ ಜಾರಿಗೆ ಹಾಕಲಿಕ್ಕೆ ಹುಳಿ ಇಷ್ಟು, ಅರಿಶಿನ ಪುಡಿ ಇಷ್ಟು ಸ್ಟಾರ್ಟಿಂಗ್ ಗ್ರೈಂಡ್ ಮಾಡ್ತೇನೆ. ಅಷ್ಟೇ ಕಡಿಲಿಕ್ಕೆ ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಕರಿಮೆಣಸು, ಲವಂಗ, ತೆಂಗಿನೆಣ್ಣೆ ಹಾಕ್ತೇನೆ. ಇಷ್ಟು ಸಾಕು ಎಣ್ಣೆ. ಆಮೇಲೆ ನೀರುಳ್ಳಿ ಹಾಕ್ತೇನೆ. ನೀರಿಗೆ ಕಾಯಿ ಸ್ವಲ್ಪ ಕಲ್ಲುಪ್ಪು ಹಾಕ್ತೇನೆ. ಇದು ನೀರುಳ್ಳಿ ಕೆಂಪಾಗಿದೆ ನೋಡಿ. ಕೆಂಪಾದ ನಂತರ ನಾನು ಫಸ್ಟಿಗೆ ಮಾಡಿದ ಮಸಾಲೆ ಹಾಕ್ತೇನೆ.
ಹಾಕ್ತೇನೆ. ಇದು ಸ್ಮೆಲ್, ಹಸಿ ಸ್ಮೆಲ್ ಹೋಗುವವರೆಗೆ ಹೀಗೆ ಮಿಕ್ಸ್ ಮಾಡಬೇಕು. ಕುದಿ ಬಂತು, ಒಳ್ಳೆ ಕುದಿ ಬಂತು. ಇನ್ನು ಈ ಗ್ರೈಂಡ್ ಮಾಡಿದ್ದನ್ನು ಹಾಕೋದು. ಉಪ್ಪು ಆಗ ಹಾಕಿದ್ದೇ ಸಾಕಾಗ್ಬೋದು, ಸರಿ ಹಾಕಿದ್ದಾನೆ, ಉಪ್ಪು ಕರೆಕ್ಟ್ ಹಾಕಿದ್ದಾನೆ. ಇದು ಕುದಿ ಬಂದಿದೆ ನೋಡಿ, ಸ್ಮೆಲ್ಲೆಲ್ಲ ಕರೆಕ್ಟ್ ಸ್ಮೆಲ್. ಇದು ಗೀ ರೈಸಿಗೆ ಕೂಡ ಆಗ್ತದೆ. ಗೀ ರೈಸಿಗೆ ಇದನ್ನು ಹಾಕ್ತಾನೆ, ಕಬಾಬ್ ಮಾಡಿ ಇಟ್ಟದನ್ನು ಹಾಕ್ತಾನೆ. ಇನ್ನೊಂದು ಕುದಿ ಬಂದರೆ ಸಾಕು, ಯಾಕಂದರೆ ಇದು ಬೆಂದಿದೆಯಲ್ಲ ಕಬಾಬ್, ಚಿಕನ್ ಬೆಂದ ಕಾರಣ ಈ ಒಂದು ಕುದಿ ಬಂದರೆ ಸಾಕು. ಕುದಿ ಬಂದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕಬೇಕಾಗಿಲ್ಲ, ಆದರೂ ಗ್ರೈಂಡ್ ಮಾಡುವಾಗ ಜಾಸ್ತಿ ಹಾಕಿದ್ದಾನಲ್ಲ, ಹಾಕಬೇಕಾಗಿಲ್ಲ. ಅದೊಂದು ಸ್ಮೆಲ್ಲಿಗೆ ಹಾಕೋದು ಅಷ್ಟೇ. ಇನ್ನು ರೆಡಿ, ಗ್ರೀನ್ ಮಸಾಲ ರೆಡಿ.